ಕೀರ್ತನೆ 23 ಎರಡನೇ ವಚನ. ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತದೆ, ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಉಜ್ಜೀವಿಸ ಮಾಡು. ನನ್ನ ಯಾತ್ರಾನುಭವವನ್ನು ನಿನಗೆ ಹೇಳಿಕೊಂಡಾಗ ನನಗೆ ಸಹೋದರನನ್ನು ದಯಪಾಲಿಸಿದ್ದಿ. ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತದೆ, ನನ್ನ ಪ್ರಾಣವು ಯೆಹೋವನು ನನಗೆ ಕುರುಬನ ಕೊರತೆ ಪಡೆಯನು. ಆತನ ಉಸಿರುಳ್ಳು ಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಕೀರ್ತನೆ 23:1-2. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬೆನ್ನಕ್ಕೆ ಕಿವಿಗೊಡು. ನಿನ್ನ ನೀತಿ ಸತ್ಯತೆಗಳಿಗೋಸ್ಕರ ಸದುತ್ತರವನ್ನು ದಯಪಾಲಿಸು. ನಿನ್ನ ಸೇವೆಗಳನ್ನು ವಿಚಾರಣೆಗೆ ಗುರಿ ಮಾಡಬೇಡ. ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವ ನೀತಿವಂತನಲ್ಲ. ಕೀರ್ತನೆ 43:1. ನಾನು ಮರೆಯಾದಾಗ ನನ್ನ ಕೂಗನ್ನು ಲಾಲಿಸು. ವೆರಿ ಗುಡ್. ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಜ್ಞಾನೋಕ್ತಿ 3:26. ನಾನು ಕಣ್ಣೆತ್ತಿ ಪರ್ವತಗಳಿಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನೇಮಿಸಿದ ಅವನಿಂದಲೇ ನನ್ನ ಸಹಾಯ ಬರುತ್ತದೆ. ಕೀರ್ತನೆ 121:1. ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ, ಯಥಾರ್ಥತ್ವವು ನಿರ್ದೋಷ ಭಕ್ತಿಯು ನನ್ನನ್ನು ಕಾಯಲಿ. ಕೀರ್ತನೆಗಳು 25:21. ಲೆಟ್ ಇಂಟಿಗ್ರಿಟಿ ಆ್ಯಂಡ್ ಅಪ್ರೈಟ್ನೆಸ್ ಪ್ರಿಸರ್ವ್ ಮೀ, ಫಾರ್ ಐ ವೇಟ್ ಫಾರ್ ಯು. Psalms 25:21. ಸಮಾಧಾನಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಮತ್ತಾಯ 5:9. ವಚನ. ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದೇ. ಮತ್ತಾಯ 5:10. ನನ್ನ ಮನವೇ ಹೊನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಹೊನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ನಿನ್ನ ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವನು. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಹತ್ತಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಯೆಹೋವನು ನೀತಿವಂತರು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರನ್ನು ಅವನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲಿಗೆ ತನ್ನ ಕೃತ್ಯವನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪ್ರೀತಿಯೂ ಉಳ್ಳವನು. ಕೀರ್ತನೆ 103:1-8 ವಚನಗಳು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದೆಗಳನ್ನು ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವನು. ಅವನು ಯಶೋಧನನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳು ಸಫಲವಾಗುವುದು. ಆದ್ದರಿಂದ ದುಷ್ಟರ ನ್ಯಾಯವಿಚಾರವಲ್ಲ, ಪಾಪಾತ್ಮರ ಮಾರ್ಗದಲ್ಲಿ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಕೀರ್ತನೆ 1:1-7. ಯೆಹೋವನ ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ಕೀರ್ತನೆ 38:1 ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮ್ಮನ್ನು ಚಿಂತಿಸುತ್ತಾನೆ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. 1 ಪೇತ್ರ 5:7. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಕೀರ್ತನೆ 34:1. ನಾನು ಕಣ್ಣೆತ್ತಿ ಕರ್ತಕಡೆ ನೋಡುವಾಗ ನನ್ನ ಸಹಾಯ ಎಲ್ಲಿದೆ? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ಕೀರ್ತನೆ 121:1. ನಮ್ಮ ಕರ್ತನಾದ ಯೆಹೋವನು ನಿಮ್ಮ ನಾಮವು ಭೂಲೋಕದೆಲ್ಲ ಎಷ್ಟು ಹರಡಿಕೊಂಡಿದೆ. ಕೀರ್ತನೆ 8:9 ವಚನ. ನಮ್ಮ ಕರ್ತನಾದ ಯೆಹೋವನು ನಿಮ್ಮ ನಾಮವು ಭೂಲೋಕದೆಲ್ಲ ಎಷ್ಟು ಮಹಿಮೆ ಉಳ್ಳದು.
ನಮ್ಮ ಕರ್ತನಾದ ಯೆಹೋವನೇ ಯೆಹೋವನೇ ನಿಮ್ಮ ನಾಮವು ಭೂಲೋಕದೆಲ್ಲ ಎಷ್ಟೋ ಮಹಿಮೆ ಉಳ್ಳದು. ಮಹಿಮೆ ಉಳ್ಳದು. ಒಂಬತ್ತು, ಕೀರ್ತನೆ 8ನೇ ಅಧ್ಯಾಯ 9ನೇ ವಚನ. ಅದನ್ನ ಇನ್ನೊಮ್ಮೆ ಹೇಗೆ ಓದೋದು? ನಮ್ಮ ಕರ್ತನಾದ